ಎಂತದ ವಿಡಿಯೋ ಮಾಡ್ಬೇಡ. ಇವತ್ತು ನಾವು ಸುಜುಕಿ ಶೋರೂಮಿಗೆ ಬಂದಿದ್ವಿ. ಇವತ್ತು ಇಲ್ಲೊಬ್ಬ ದೀಪೋರ್ ಅಭಿಮಾನಿ, ಹುಚ್ಚು ಅಭಿಮಾನಿ ಅಂತಾನೆ ಹೇಳ್ಬೋದು. ನನ್ನ ಅಭಿಮಾನಿ ದೂರದಿಂದ ಊಟ ನೀರೆಲ್ಲ ಬಿಟ್ಟು ಬಂದಿದ್ದಾನೆ. ದೀಪೋರ್ ರೀಲ್ಸ್ನ ಮತ್ತೆ ದೀಪೋರ್ನ ಫಾಲೋ ಮಾಡ್ತಾ ಇದ್ರು. ಇವತ್ತು ಶೋರೂಮ್ ಅಲ್ಲಿ ದೀಪೋರ್ ನೋಡಿದ್ದೆ ತುಂಬಾ ಖುಷಿ ಆಗಿದ್ರು. ತುಂಬಾ ಅವ ಕಸ್ಟಮರ್ ಬಂದಾನ ಜ್ಯೂಸ್ಗೆ ಸಾಕು ಅವನಿಗೆ. ಕೋಳಿಗೆ ಅಂತ ಕುಡಿಸ್ತೀಯಾ? ಇದು ತಪ್ಪು, ಇದು ಖಂಡನಾರ್ಹ. ಇದನ್ನ ಅರ್ಗಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಮೊಟ್ಟ ಮೊದಲ ಬಾರಿಗೆ ದೀಪು ಅವರು ಮಾಡಿದ ಜ್ಯೂಸ್ ಕುಡಿಯಲು ವಿದೇಶದಿಂದ ಬಂದ ಸೌತ್ ಆಫ್ರಿಕಾದಿಂದ ಕೂಡ ಜ್ಯೂಸ್ ಕುಡಿಯಲು ಅಲ್ಲಲ್ಲಿ ಸೌತ್ ಆಫ್ರಿಕಾ ಕಲರ್ ನೋಡೋರು ಹೇಳಲ್ಲ, ಅವ್ರ ಕಲರ್ ನೋಡೋ ನಿನ್ ಕಲರ್ ನೋಡಂತಲ್ಲ ಸಿಗ್ತದಂತಲ್ಲ, ಅದನ್ನ ತಿಕ್ಕೋಬಾರ್ದ. ಸೌತ್ ಆಫ್ರಿಕಾದ ಬಿಳಿಯವರು ಇರಲ್ಲ ಅದರಲ್ಲಿ. ಸಣ್ಣ ಉರಿಯಲ್ಲಿ ಚಿಕನ್ ಬೇಯಿಸುವ ವಿಧಾನ. ಹಲವು ವರ್ಷಗಳ ನಂತರ ದೀಪ್ ಅವರು ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡ್ತಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ ಅದೇ ಹೇಳಿ, ಯಾವ ನನ್ನ ಮಗನೋ ಇವನು. ನಮ್ಮ ಒಡೆಯಲ್ಲ ಅದನ್ನ ಹಳ್ಳಿ ಕಾರ್ ಒಡೆಯಲ್ಲ ಅದನ್ನ. ನೋಡಿ ಫ್ರೆಂಡ್ಸ್, ನಮ್ಮ ಒಡೆಯ ಮಧ್ಯಾಹ್ನ ತಿಂಡಿ ತಿಂತಾ ಇದ್ದಾನೆ. ಹಾ ಬಂದೆಮ್ಮ. ನಿಂಗೆ ಮಾನ ಮರ್ಯಾದೆ ಏನು ಇಲ್ಲ ಅಲ್ಲ. ನೋಡಿ ಫ್ರೆಂಡ್ಸ್, ಜೀವನನೇ ಬೇಡ ಅಂತ ಶಿರ್ಸಿ ಬಿಟ್ಟು ಪ್ರವೀಣ್ ಅವರು ದೇಶಾಂತರ ರಾಜ್ಯ ಅಂತ ಹೊರಟಿದ್ದಾರೆ. ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅನಿಸ್ತದ. ಪ್ರವೀಣ್ ಅವ್ರು ಎಲ್ಲಿ ಹೋಗ್ತಾ ಇದ್ದೀರಾ? ಅಲ್ಲ ಅಷ್ಟೆಲ್ಲ ದೊಡ್ಡ ಮುಖ ಎಲ್ಲ ನಮ್ಗೆ ಗೊತ್ತುಂಟು. ಎಲ್ಲಿ ಹೋಗ್ತಿದ್ದೀರಾ ಹೇಳಿ? ಬ್ಯಾಗು ಹಿಡಿದು ಸೀದಾ ನಡಿ ಮುಖ ತೋರ್ಸ ಗಪ್ಯ, ಕೋಳಿ ಕಳ್ಳ ಗಪ್ಯ. ಇವ ನೋಡಿ ಮತ್ತೊಂದು ದೊಡ್ಡ ಕಳ್ಳ. 1 ವರ್ಷ ಹಿಂದಿಂದನೇ ಸ್ಕೆಚ್ ಹಾಕೊಂಡಿದ್ದ ಕೋಳಿ ಕದಿಲಿಕ್ಕೆ. ಇದು ಮುಖ ತೋರ್ಸು. ಮುಖ ತೋರಿಸಲ್ಲ, ನಮ್ದು ಪಬ್ಲಿಸಿಟಿ ನಮ್ಗೆ ಯಾವ ಇಷ್ಟ ಈಗ ಸಣ್ಣಿಂದ ನಮಗೆ ಪಬ್ಲಿಸಿಟಿ ಬೇಡ ನಮ್ಗೆ. ಇವತ್ತು ನಾವು ಬಡ್ಡನ್ನು ಬಹಳ ಮಿಸ್ ಮಾಡ್ಕೊಂತ ಇದೀವಿ. ಯಾವಾಗ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಸುಳ್ಳು ಹೇಳೋದು, ನಾವು ಬಡ್ಡನ್ನು ಮಿಸ್ ಮಾಡ್ಕೊಂತಿದೀವಿ ಅಂತ. ಬ್ರೋ ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದಾ? ಲಿವರಾ? ಲಿವರ್ಗೆ ಏನಂತಾರೆ ಬ್ರೋ ಕನ್ನಡದಲ್ಲಿ? ಎಕ್ರತ್ತು ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಕನ್ನಡಕಲ್ಲ. 1:30ಗೆ ಕುಮಟಾ ಹೋಗ್ತಾ ಇದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? 1:39 ಜೀವನದಾಗ ಏನಿಲ್ಲ ತಿನ್ಬೇಕು, ತಿರುಗ್ಬೇಕು, ಸಾಯ್ಬೇಕು. ನಾವು ಟೈಮ್ ತೋರಿಸಿ ಒಂದ್ಸಲ, ಟೈಮ್ ತೋರಿಸಿ. 2:52 ಕುಮಟಾ ಸ್ಟೇಷನ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಕುಮಟಾ ಬಜೆ ಬಿಡು ಆಂಟ್ರಪ್ರನರ್ ಆಗೋಣ ಅಂತ ಅನ್ಕೊಂಡೆ. ಏನು ಇದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಏನು ಅನಿಸ್ತಾ ಇದೆ? ಇದ್ರ ಬಗ್ಗೆ ಏನಾದ್ರು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮಾತೇ ಬರ್ತಿಲ್ವೇ? ನಾವು ಜೀವನದಲ್ಲಿ ಯಾವ ದಾರಿ ಹೋಗ್ತೀವಿ ಅನ್ನೋದು ದಾರಿ ಎಲ್ಲಿಗೆ ಮುಗಿಸುತ್ತೆ ಅನ್ನೋದು. ನಿನ್ನ ಮೋಟಿವೇಶನ್ ನಿನ್ ತಿಕ್ಕ ಇಟ್ಕೋ. ಹೊಂಟೆ ಕುಮಟಾ ಸ್ಟೇಷನ್ ಬಂದು ಮುಗಿಸ್ತೆ. ಯಾವುದೋ ದಾರಿ ಹೋಗಿ ಯಾವ ದಾರಿ ಹತ್ತೀವಿ ಗೊತ್ತಿಲ್ಲ. ಮುಂದೇನಿಲ್ಲ, ಇದೆ ಇಷ್ಟೇ. ಏನಕ್ಕಾಗಿ ಇಲ್ಲಿ ತನಕ ಬಂದ್ರೆ ಅಂತ ಕೇಳ್ಬೋದಾ? ಇಷ್ಟು ರಾತ್ರಿ ಹೊತ್ತಿಗೆ ದೇವರು ಎಲ್ಲ ಕೊಟ್ಟು ಸಂತಿಗೆ ಒಂದು ಅನಿಷ್ಟನ್ನು ಕಳಿಸ್ತಾ ಅಂತೆ. ಹಂಗೆ ಆಸ್ಪತ್ರೆ ಒಂದು ಅನಿಷ್ಟ ನಮ್ಮ ಸಂತಿಗೆ ಕಳಿಸ್ದ. ಅವನಿಂದ ಇನ್ನು ಏನೇನು ಅನುಭವಿಸ್ಬೇಕು ನಮಗೆ ಗೊತ್ತಿಲ್ಲ. ಈ ಸದ್ಯ ಇಷ್ಟೊಂದು ಅನುಭವಿಸ್ತಿದ್ದೀವಿ. ಅಯ್ಯೋ, ಊರು ತುಂಬಾ 10-15 ಜನ ಫ್ರೆಂಡ್ಸ್ ಇಟ್ಕೊಂಡವರೆಲ್ಲ ಸಂತೋಷವಾಗಿದ್ದಾರೆ. ನನಗೆ ಇವನೊಬ್ಬನ್ ಕಟ್ಕೊಂಡು ಪಡ್ತಾ ಇರೋ ಅವಸ್ಥೆ. ಅಯ್ಯಯ್ಯೋ, ಎಲ್ಲಿಗೆ ಹೋಗೋಣ? ಎಲ್ಲಿ ಹೋಗ್ತಿದ್ದೀರಾ ಪ್ರವೀಣ್ ಅವರೇ? ಕಾರುಂಟು
ಸಾಕ್ ಅದ್ಮೋ ಗೇಟು ಓವರ್ ಆಗಿ ಕುಯ್ಬೇಡ. ನಾವಿಬ್ಬರು ಸಿರ್ಸಿ ಹೋಗುವ, ಅವಾಗ ಆಕಾಶ್ ಎಲ್ಲರೂ ಹೋಗೋರು. ಹೋಗುವಲ್ಲೇ ಮಗ, ನಾನು ಜೋಶಲೆಲ್ಲ ಆಪ್ ಟು ಮಂಗಳೂರಲ್ಲಿ ಅಂದ್ಬಿಟ್ಟೆ, ಸಾಧ್ಯ ಆಗ್ತಿಲ್ಲ ಈಗ ನನ್ನ ಹತ್ರ. ಮಂಗಳೂರು ಬೇಡ. ನಾಟಕಕ್ಕೆ ಹೊರಟಿರುವ ಗೆಳೆಯರು ಏನು ಅಂತಾನೆ ಗೊತ್ತಾಯ್ತಿಲ್ಲ ಫಾದರ್. ಅಲ್ಲಲ್ಲಿ ನಾಟಕದ ಹೆಸರು ಎಂತ? ದೇವರನ್ನ ಗೊತ್ತಿಲ್ಲ ನಾಟಕದ ಹೆಸರು? ಅಲ್ಲಲ್ಲೇ ಗೊತ್ತಿಲ್ಲದಿರೋ ನಾಟಕ ಚಲೋ ಉಂಟು ಕರ್ಕೊಂಡು ಹೊಂಟಿದೆ. ಅಲ್ಲ ಹೋಗಿ ಮಾತಾಡೋದಿಲ್ಲ ಮುಗಿಲಿ ಹೇಳುತ್ತೆ. ನಾಟಕಕ್ಕೆ ಬಂದ ನವರಸ ನಾಯಕ ಲಕ್ಕಡಿ ಪಕ್ಕಡಿ ಚಕ್ಕಡಿ ಏನ್ ಶಿವ ಮರ್ಯಾದೆ ಇಲ್ದಾಗ ಮಾತಾಡ್ತಾ ಇದ್ಯಾ? ಇದ್ವಾಗ್ಲೇ ಇನ್ ಸ್ವಲ್ಪ ಹೊತ್ತಿನಲ್ಲಿ ಸ್ಟೇಜ್ ಅಲ್ಲಿ ಬರ್ತಾರೆ ನಮ್ಮ ನಿಮ್ಮಲ್ಲರ ನೆಚ್ಚಿನ ವಿಜಯ್ ಪ್ರಕಾಶ್ ಸರ್. ಆಸೆ ಎಂಬ ಬಿಸಿಲು ಕುದಿರೆ ನೋಡ ಯಾವಾಗೂ ಅಲ್ಲ ಆಕಾಶ್ ಅಣ್ಣ ಸರ್ಕಿ ಸಿಂಗರ್ ಅಲ್ಲೇ ಅಣ್ಣ. ವಿಜಯ್ ಪ್ರಕಾಶ್ ಅಣ್ಣನ ಮಗ ಆಕಾಶ್ ಮೇಸ್ತಾ. ಪಿಚ್ ಮೇಲೆ ಮೇಲ್ ತನಕ ಒಯ್ಯದ ಲೈನ್. ಆಕಾಶ ಮೇಲ್ ತನಕ ಒಯ್ಯಲಿ. ಶಿರಸಿಗೆ ಬಂದ ಮೊದಲ ದಿನವೇ ಕೆಲಸಕ್ಕೆ ಹಾಜರಾಗಿರುವಂತಹ ನಿಮಗೆ ಅಭಿನಂದನೆಗಳು. ನಾಯಿ ಕಚ್ಚಿದ ನಾಯಿ ಬೀರ. ಯಾರು ನೀನ? ನಾನ ನಿನಗೆ ನಾಯಿ ಕರ್ಕಸ್ಕಂಡಿ? ನಾಯಿ ಪ್ರವೀಣ್ ಅವ್ರು ಊರು ಬಿಟ್ಟು ಹೋಗ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಮ್ಮ ಜೀವನ ಅನ್ನೋದು ಹಚ್ಚ ಹಸಿರಾಗಿ ನೆಮ್ಮದಿ. ಒಂದು ಕೆಟ್ಟ ಕಾಲ ನಮ್ಮಿಂದ ಹೋಯ್ತು ಅನ್ಕೊಂಡು ನಾವು ಒಂದು ಒಳ್ಳೆ ರೀತಿ ಜೀವನ ಮಾಡುವ. ಇವನಿಗೆ ಬಾಯಿಗೆ ನಾನು ಹುಚ್ಚ ಹುಯ್ಯ ಲೋಪರ್ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. ಒಂದ್ ವರ್ಷ ಬರಲ್ವಾ ಈ ಕಡೆ? ಅಲ್ಲ, ಒಂದ್ ವರ್ಷ ಬರ್ಬೇಡಿ ಈ ಕಡೆ ಅಂತ. ಒಂದು ವರ್ಷ ಅಲ್ಲಲ್ಲ, ಇವ ಸಂಜೆ ಮತ್ತೆ ಇಲ್ಲೇ ಇರ್ತಾರೆ. ಸಂಜೆ ಸಿರ್ಸಿಲೇ ಇರ್ತಾನವ. ಏನ್ ಹೇಳ್ತೀರಾ ಪ್ರವೀಣ್ ಅವ್ರೆ, ಸಂಜೆ ಸಿರ್ಸಿಲೇ ಇರ್ತೀರಾ? ಕುಲುಕಬೇಡ ಸಿಲ್ಕು ನೀ ಕುಲ್ಕೋಕ್ ಮುಂಚೆ ಯಾಕಂತ ಹೇಳಿ ಕುಲ್ಕು. ಅಷ್ಟೆಲ್ಲ ಮಾತಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಥವಾ ಏನಾದ್ರು ಅವ್ರಿಗೆ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ? ಅದ್ರ ಅರ್ಥನೇ ಅವನಿಗೆ ಗೊತ್ತಿಲ್ಲ ಅಮ್ಮ. ಯಾರೋ ಹೇಳ್ಕೊಟ್ಟಿದ್ದನ್ನ ನಿಮ್ ಮುಂದೆ ಹೇಳ್ಬಿಟ್ಟಿದ್ದಾನೆ.